ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ನಾಜೂಕಯ್ಯ ಯಾರು ಇವರು? ನಾಜೂಕಯ್ಯ ವಿಶೇಷವಾಗಿ ನಮ್ಮ ಹಿರಣ್ಯ ಮಾಸ್ಟರ್ ಹಿರಣ್ಯನವರ ನಾಟಕಗಳಲ್ಲಿ ಬರುವಂಥ ಒಂದು ಪಾತ್ರ ನಾಜೂಕಲ್ಲೇ ಮಾತಾಡುವಂಥದ್ದು. ಆ ನಾಜೂಕ ಇಲ್ಲೇ ಮಾತಾಡಿದವರು ನಮ್ಮ ಜಗದೀಶ್ ಶೆಟ್ಟರ್ MP ಅವರು, ಬೆಳಗಾವಿ MP ಅವರು ಏನು ಕುರಿತು ಮಾತಾಡಿದರು. ಈಗಾಗಲೇ ಇದು ಹಿಂದೂದಲ್ಲಿ ರಿಪೋರ್ಟು ಆಗಿದೆ. ಆ ರಿಪೋರ್ಟ್ ನೆರಗಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅವರು ಏನು ಮೇಯರ್ ಅದಾರಲ್ರಿ, ಮೇಯರ್ ಮತ್ತು ಉಪಮೇಯರ್, ಅವರು ಇದು ಪಾಸ್ ಮಾಡಿಕೊಟ್ಟಿಲ್ಲ. ಕರ್ನಾಟಕದ ವಿಭಾಜ್ಯ ಅಂಗ ಬೆಳಗಾವಿ ಅಂತೇಳಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆಲ್ರೆಡಿ ಬೆಳಗಾವಿ ಕನ್ನಡಿಗರು ಅಥವಾ ರಾಜ್ಯದ ಕನ್ನಡಿಗರು ಬಂದು ಪ್ರೊಟೆಸ್ಟ್ ಮಾಡಿದರೆ, ಎಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ನಮ್ಮ ಕರ್ನಾಟಕದ ಭಾಗ ಅಂತ ಹೇಳ್ದಾನ, ನಾನು ಅದ್ರಲ್ಲಿ ಡಿಸ್ಕಷನ್ ಮಾಡ್ತೀನಿ ರೀ ಅಂತೇಳಿ. ಯಾಕಂತಂದ್ರೆ ಈ ಡಿಸ್ಕಷನ್ ಏನಿದೆ ಅರ್ಥ ನನಗೆ ತಿಳಿಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಇದನ್ನ ಮಾತಾಡಬೇಕು ಅಂತೇಳಿ ಈ ಡಿಸ್ಕಷನ್ ಮಾಡೋ ವಿಷಯನ. ಯಾಕಂದರೆ ಈಗ ಆ ಮಹಾಪಾಲಿಕೆಯಲ್ಲಿ ಕನ್ನಡ ಪ್ರೀತಿ ಮಾಡುವ ಇವರು ಇದ್ದಾರೆ, ಸದಸ್ಯರಿದ್ದಾರೆ. ಮರಾಠಿ ಪ್ರೀತಿ ಮಾಡುವ ಸದಸ್ಯರಿದ್ದಾರೆ. ಆದರೆ ಇದ್ದಂಥ ಸದಸ್ಯರಲ್ಲಿ ಇಬ್ಬರು ಏಕೀಕರಣ, ಮಹಾರಾಷ್ಟ್ರ ಏಕೀಕರಣ ಸದಸ್ಯರಿದ್ದಾರೆ. ಉಳಿದವರೆಲ್ಲ ಶಾಸಕರು BJP ಮತ್ತು ಕಾಂಗ್ರೆಸ್ನ ಶಾಸಕರಲ್ಲ, ಅಲ್ಲಿ ಪ್ರತಿನಿಧಿಗಳು ಇರೋ ಮುಂದೆ ಅವ್ರು ಈ ರೆಸೊಲ್ಯೂಷನ್ ಪಾಸ್ ಮಾಡಿಸಲಿಕ್ಕೆ ಯಾಕೆ ಆಗಲಿಲ್ಲ? ಅದನ್ನು ಕಟ್ಟಿಗೆ ಕೇಳಬೇಕಾಗಿತ್ತು ಅಥವಾ ತಮ್ಮ ಪಾರ್ಟಿಯಿಂದ ವಿಪ್ ಹೊಡಿಸ್ಬೇಕಾಗಿತ್ತು. ನಮ್ಮ ಶೆಟ್ಟರ್ ಅವರಾಗಿರ್ಬೋದು, ಅದೇ ಕಾರಣ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಅಂತ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು. ನಾ ಯಾಕೆ ಇಬ್ಬರಿಗೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ, ಇಬ್ಬರು ಜವಾಬ್ದಾರಿ ಅದನ್ನು ಇದಿಷ್ಟು ಬೆಳೆಯೋದು ಅವಶ್ಯಕತೆಯೇ ಇರಲಿಲ್ಲ. ಅಂದರೆ ಇದರ ಅರ್ಥ ಇವರೆಲ್ಲರೂ ಅಲ್ಲಿ ವೋಟ್ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರಂತ. ಅದಕ್ಕೆ ಒಂದು ಮಾತು ಇಲ್ಲಿ ಅದು ಸ್ಟೇಟ್ಮೆಂಟ್ದಾಗ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಅವರು ಕ್ಲಾರಿಫೈ ಮಾಡ್ತಾರೆ ನಮ್ಮ ಇವರು ಜಗದೀಶ್ ಶೆಟ್ಟರ್ ಅವರು. BJP ಈಸ್ ನಾಟ್ ಇಂಡಲ್ಜಿಂಗ್ ಇನ್ ಎನಿ ಲ್ಯಾಂಗ್ವೇಜ್ ಪಾಲಿಟಿಕ್ಸ್. ನೋಡ್ರಿ, ನಾವು ಯಾವುದೇ ಭಾಷಾ ಸಮಸ್ಯೆಯಲ್ಲಿ ಒಳಗೆ ಬರೋದಿಲ್ಲಪ್ಪ, ಇನ್ವಾಲ್ವ್ ಆಗೋದಿಲ್ಲ. ಅಂದ್ರೆ ಇದೇ ರೀತಿ ಮುಂದೆ ಹೋಗೋದು ಅಂತ. ಆದರೂ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ಹಿಂಗಂದ್ರೆ ಏನದು? ಎಲ್ಲ ಇವತ್ತಿನ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನೆರಗಟ್ಟೆಲ್ಲ ಮಾತಾಡ್ತಾರೆ ವಿನ ಇಲ್ಲಿ ಕನ್ನಡಿಗರ ಭಾವನೆ ಆಗಿರ್ಬೋದು ಮತ್ತದಾಗಿರ್ಬೋದು ಯಾರಿಗೂ ಅದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಇವೆಲ್ಲ ಡೆವಲಪ್ಮೆಂಟಿಂದ ಗೊತ್ತಾಗ್ತದೆ. ಯಾಕಂದರೆ ನಾವು ಇವತ್ತು ಶೆಟ್ಟರ್ ಅವರಿಗೆ ಟೀಕಾ ಮಾಡ್ತಾ ಇಲ್ಲ, ಅದೇ ಕಾಲ ಸತೀಶ್ ಜಾರಕಿಹೊಳಿ ಟೀಕಾ ಮಾಡ್ತಾ ಇಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಟೀಕಾ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಾಯಕರು ಟೀಕೆನೇ ಅದು. ಯಾಕಂದರೆ ಒಂದು ಸಣ್ಣ ವಿಷಯ, ಹೌದಪ್ಪ, ಕರ್ನಾಟಕದ ಭಾಗ ಬೆಳಗಾವಿ ಅಂತೇಳಿ ತಮ್ಮ ಒಂದು ಒತ್ತಾಯ ಏರೆ BJPಗರು ಮತ್ತು ಕಾಂಗ್ರೆಸ್ಸಿಗರು ವಿಪ್ ಹೊರಡಿಸಿ ನೀವು ಇರೋದ ರೀತಿ ಬರೀಬೇಕು, ಆರ್ಡರ್ ಆಗಬೇಕು ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಮೇಯರ್ ಮತ್ತು ಉಪಮೇಯರ್ ಕನ್ನಡಿಗರಿದ್ದಾರೆ. ಕರ್ನಾಟಕದ ಬಗ್ಗೆ ಇದನ್ನು ಕನ್ನಡಿಗರು ಅಂದರೆ ಅಲ್ಲಿ ಕನ್ನಡಿಗರು ಮಾತಾಡ್ತಿದ್ದಾರೆ, ಕನ್ನಡ ಹೋರಾಟಗಾರರು ಮಾತಾಡ್ತಿದ್ದಾರೆ. ಇವರೆಲ್ಲರೂ ಏನಪ್ಪ ಅಂದರೆ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇನ್ನೂ ಜೀವಂತಲ್ಲಿ ಉಳಿದದ್ದು ಅನ್ನೋದು ಎಲ್ಲರೂ ವಾದ, ಮತ್ತು ಅದು ಸರಿ ಉಣಿಸ್ತಾ ಇದೆ ಅಂತ. ಯಾಕಂದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಒಂದು ಕಾಲಕ್ಕೆ 6 ಜನ ಶಾಸಕರು ಬರ್ತಿದ್ದಾರೆ ರೀ. ಹೌದು, ಮತ್ತು ಇನ್ನೊಂದು ಮಾತು ನಾವು ಗಮನಿಸ್ಬೇಕಾಗಿದ್ದೀರಪ್ಪ ಅಂತಂದ್ರೆ, ಮರಾಠಿಗರು ಮತ್ತು ಕನ್ನಡಿಗರು ಅಲ್ಲಿ ಅಂಥವ್ರಿಗೆ ಹೆಚ್ಚು ಬದುಕ್ತಾ ಇದ್ದಾರೆ. ಇದ್ರ ಹಲವು ಸಲ ಹೇಳಿದ್ದೀನಿ. ಇದು ಮಾತು ಶೆಟ್ಟರ್ ಅವರು ವ್ಯಕ್ತಪಡಿಸ್ತಾರೆ. ಅಂಥವ್ರಿಗೆ ಹೆಚ್ಚಿದ್ದಾರೆ. ಅವ್ರ ನನಗೆ ಏನಿಲ್ಲ ಇವತ್ತು ಬೆಳಗಾವಿ ಈಗ ಹಲವು ಸಲ ಮಾತಾಡಿದ್ದೀನಿ. ಬೆಳಗಾವಿ ಏನು ಮಹಾರಾಷ್ಟ್ರಕ್ಕೆ ಹೋದ್ರೆ ಸ್ವರ್ಗ ಆಗ್ತದೆ, ಕರ್ನಾಟಕ ಇದ್ರೆ ನರಕ ಆಗ್ತದೆ ಅಂತೇನಿಲ್ಲ. ಎರಡೂ ರಾಜ್ಯಗಳ ಪರಿಸ್ಥಿತಿ ಅಲ್ಲದ ರೀ. ಇಲ್ಲಿ ಬಡತನ ಅದ, ನಿರುದ್ಯೋಗ ಅದ, ಖಾಸಗೀಕರಣ ಶಿಕ್ಷಣ ಅದ, ಖಾಸಗೀಕರಣದ ವೈದ್ಯಕೀಯ ಅದ, ಎಲ್ಲ ಚುಟ್ಟಿ. ಮಹಾರಾಷ್ಟ್ರದ ಸವಿ ಆಗ್ತದಪ್ಪ, ನಾವು ಆರಾಮಿರ್ತೀವಿ, ಬಡವರಿಗೆಲ್ಲ ಬದುಕಾಗ್ತದೆ ಅಂತೇನಿಲ್ಲ. ಇಲ್ಲಿ ಕರ್ನಾಟಕದ ಉಳಿದ್ರು ಸಹಿತ ನಾವು ಏನು ಎತ್ತರಕ್ಕೆ ಹೋಗ್ತೀವಿ ಅಂತೂ ಅಲ್ಲ. ಈಗ ಇದ್ದಾರಲ್ಲ, ಇವರು ನೆಮ್ಮದಿ ಇದ್ದಾರೆ, ದುಡ್ಕೊಳ್ತಾರೆ, ಊಟ ಮಾಡ್ತಾರೆ. ಕರ್ನಾಟಕ ಮಹಾರಾಷ್ಟ್ರನು ಮತ್ತು ಸ್ವತಃ ತಾವು ಅಂತಾರೆ ಇಂಡಿಯಾದಾಗ ಇದ್ರಲ್ಲ ಇಂಡಿಯನ್ಸ್ ಅಂತೇಳಿ. ಅದನ್ನು ಪಾಕಿಸ್ತಾನ ಇಲ್ರಿ ಮಹಾರಾಷ್ಟ್ರ ಅಂತ ನಾವು ಯಾರೂ ಅಂತ ಇಲ್ಲ. ಅದನ್ನು ಇಲ್ಲಿ ಕನ್ನಡ ಹೋರಾಟಗಾರರು ಯಾರೂ ಅಂತ ಇಲ್ಲ, ಅಲ್ಲಿ ಮರಾಠಿ ಹೋರಾಟಗಾರರು ಯಾರೂ ಅಂತ ಇಲ್ಲ. ಇತ್ತೀಚೆಗಂತ ಮಹಾರಾಷ್ಟ್ರದಲ್ಲಿ ಹೋರಾಟಗಾರರು ಮೌನಾಗಿದ್ದಾರೆ. ಇವರು ತಮ್ಮ ರಾಜಕೀಯ ಬೇಳೆ ಬೀಸೋದಕ್ಕಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಮೇಲಿಂದ ಗದ್ದಲ ಹೇಳಿಸ್ತಾ ಇರ್ತಾರೆ. ಮತ್ತು ಅವ್ರು ಏನೋ ಅಂದಾಗ ಅಲ್ಲಿ ಮರಾಠಿಗರವ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಮಹಾರಾಷ್ಟ್ರದ ಅಲ್ಲಿ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೋ ಆಗಿರ್ಬೋದು ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ಅಲ್ಲಿ ವೋಟ್ ಬ್ಯಾಂಕ್ ಮುಖ್ಯ ಇರ್ತದೆ. ಇದು ಆಗಬಾರ್ದಾಗಿದೆ. ಇದು ಎಂದು ಹೋಗ್ತದೋ ಗೊತ್ತಿಲ್ಲ. ಯಾಕಂದರೆ ಇದು ಹೋಗುವವರಿಗೆ ಹಿಂಗೆ ಇರೋದ್ರಿ. ಶೆಟ್ಟರ್ ಇರಲಿ, ಜಾರಕಿಹೊಳಿ ಅವರು ಇರಲಿ, ಮತ್ತೊಬ್ಬರು ಇರಲಿ, ನಮ್ಮ ಸೌದಿ ಅವರು ಇರಲಿ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರಲಿ,
ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಮಾತಾಡಬಾರ್ದು ರೀ? ಸತೀಶ್ ಅವ್ರು ಯಾಕೆ ಮಾತಾಡ್ಬಾರ್ದು? ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ಬಾರ್ದು? ಇನ್ನುಳಿದ ಈ BJP ಮತ್ತು ಕಾಂಗ್ರೆಸ್ ನಾಯಕರು ಯಾಕೆ ಮಾತಾಡ್ಬಾರ್ದು? ಇದು ಕರ್ನಾಟಕದ ಭಾಗಪ್ಪ, ನೀವು ಮಾಡಿರಿ, ಅದು ಸಪೋರ್ಟ್ ಮಾಡಿರಿ ಅಂತ ಯಾಕೆ ಹೇಳ್ತಾ ಇಲ್ಲ? ಕನ್ನಡಿಗರಲ್ವ ಅವರಿಬ್ಬರು, ಮತ್ತೊಂದು ಪಾರ್ಟಿಯಿಂದ ಬಂದಂಥವ್ರು, ಮತ್ತು MES ಅವ್ರು ಇರೋರು ಇಬ್ಬರು ಇದ್ದಾರೆ. ಅದು ಮುಗಿದು ಹೋಯ್ತು, ದಿನ ಹೋದಾಗ ಅದು ಹೋಗಿಬಿಡ್ತದೆ ರೀ. ಎಲ್ಲ ಜನಕ್ಕೂ ಗೊತ್ತಾಗ್ಯದ ಇದೇನು ಪಾರ್ಟ್ ಹೋಗೋದಿಲ್ಲ ಬಾಬು ಇದಕ್ಕೆ, ಮಹಾರಾಷ್ಟ್ರಕ್ಕೆ ಇಲ್ಲೇ ಉಳಿಯುವಂಥದ್ದು. ಈಗ ನಾವು ಏನು ಮಾಡಿದ್ರು ಏನೂ ಇಲ್ಲ ರೀ. ನಾವು ಇಲ್ಲಿವರೆಗೆ ನಿಮಗೆ ಗೊತ್ತದ ಕಾಸರಗೋಡು ಎಷ್ಟು ಹೋರಾಟ ಮಾಡಿದರು. ಇವತ್ತು ಅನಿಸೋದು ಅದು ಆಗುವುದಿಲ್ಲಪ್ಪ ಅಂತೇಳಿ. ಈಗ ಆಟೋಮೆಟಿಕಲ್ಲಿ ಮಲಯಾಳಂ ಭಾಷೆನೂ ಕಲಿಸ್ಲಿಕ್ಕೆ ನಾವು ಅದನ್ನು ಒಪ್ಪಬೇಕಾಗೈತಿ. ಆದರೂ ನಾವು ಗುದ್ದಾಡ್ತಾ ಇರ್ತೀವಿ, ಕನ್ನಡ ಉಳಿಲಿ ನಮ್ಮಲ್ಲಿ ಕಾಸರಗೋಡದಾಗ ಅಂತೇಳಿ ಅದನ್ನು ಬಿಡ್ತಾ ಇದ್ದೀವಿ. ಅದಾನಿ ನಮ್ಮಲ್ಲಿ ಬರಬೇಕು, ಅದು ನಾವು ಇವತ್ತು ಬಿಡ್ತಾ ಇದ್ದೀವಿ. ಅದು ಅನಿವಾರ್ಯ. ಸೊಲ್ಲಾಪುರ ನಂಬುದು, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ನಾವು ಏನಪ್ಪ ಅಂದ್ರೆ ನಮಿಸಲೇಬೇಕಾಗ್ತದೆ. ಕಾಲಾಯ ತಸ್ಮೇನ್ ನಮಃ. ಯಾಕಂದ್ರೆ ಅನಿವಾರ್ಯ ಇದ್ದೇವೆ ರೀ. ಎತ್ತಕ್ಕೆ ಲ್ಯಾಂಗ್ವೇಜ್ ಎಲ್ಲ ಬಳದಾಡೋದು, ಲ್ಯಾಂಗ್ವೇಜ್ ಎಲ್ಲ ಬಳದಾಡಂತಿಲ್ಲ. BJP ನಮ್ಮ ಶೆಟ್ಟರವ್ರು ಹೇಳ್ತಾರೆ ಭಾಷೆಲ್ಲ ಬಳದಾಡೋದು ಅವಶ್ಯಕತೆ ಇಲ್ಲ, ಆದರೆ ಇನ್ವಾಲ್ವ್ ಆಗೋದಿಲ್ಲ ಅದು. ಮತ್ತು ಇಲ್ಲಿ ಇದು ಹಾಗಾದ್ರೆ ಬೆಳಗಾವಿ ಕರ್ನಾಟಕದ ಭಾಗ ಅಲ್ಲ ಇಲ್ಲರಿ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಲ್ಲದು ಹೇಳ್ರಿ, ಅವರು ಅದಾರ ಮರಾಠಿಗೆ ಇಲ್ಲೂ ಅದರ. ಮತ್ತು ಬಾರ್ಡರ್ದಲ್ಲೇ ಸೊಲ್ಲಾಪುರದಲ್ಲೇ ನಮ್ಮ ಕನ್ನಡಿಗರು ಸಾಕಷ್ಟು ಇದ್ದಾರಲ್ಲೇ, ಇದ್ದಾರೋ ಇಲ್ವೋ? ಸೊನ್ನಲಿಗೆಯ ಸಿದ್ದರಾಮೇಶ್ವರ ಕರ್ನಾಟಕದವರು, ಅವರು ವಚನ ರಚನೆ ಮಾಡಿದಂಥವ್ರು. ಇವತ್ತು ನಾವು ಅದನ್ನು ಬಿಡ್ತಾ ಇದ್ದೀವಿ. ಇಲ್ಲೂ ಹಂಗಾಗ್ಯದ ಪರಿಸ್ಥಿತಿ. ಭಾಷೆವಾರ ಪ್ರಾಂತ ರಚನೆ ಆದಾಗ ಒಂದಿಷ್ಟು ಅಲ್ಲಿ ಹೆಚ್ಚು ಇಲ್ಲಿ ಕಡಿಮೆ ಆಗುವನ ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ನಾವು ಗೆರೆ ಕೊರಿತು ಅಂದ್ರೆ ಆಗೋದಿಲ್ಲ. ನಾವು 83 ಹಳ್ಳಿಗಳಲ್ಲಿ ಮರಾಠಿ ಮಾತಾಡ್ತಾರೆ ರೀ, ಕನ್ನಡಿಗ ಎಲ್ಲಿತನ ಇದ್ದಾರೆ. ನಾವು ಅನ್ನೋದು ಅವ್ರು ಅನ್ನೋದು ಎದ್ದ ತಕ್ಷಣ ಇದಕ್ಕಿಂತ ಮುಖ್ಯ ಇವತ್ತಿಲ್ಲ ಬಡತನ ಉಳೋದು. ಬಡತನಕ್ಕೇನ ಶಿಕ್ಷಣ ಖಾಸಗೀಕರಣ ಆಗ್ಯದ. ಬಡವರು ಕಲಿಯೋ ಸ್ಥಿತಿ ಇರಲಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳು ಸರಿಯಾಗಿ ನಡೀತಾ ಇಲ್ಲ, ಸರಿಯಾಗಿ ಕಲಿಸ್ತಾ ಇಲ್ಲ. ಶಿಕ್ಷಣ ಆರೋಗ್ಯದ ಬಗ್ಗೆ ನಮ್ಮ ಚಿಂತೆ ಹೋಗೋದು ಬಿಟ್ಟು ಅದ್ರ ಜೊತೆ ಬದುಕು ಕಷ್ಟ ಆಗಲಿಕ್ಕೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇವತ್ತು ಈ ಭಾಷೆ ಸಲುವಾಗಿ ಜಾವಡಿದ್ರೆ ಏನೂ ಅರ್ಥಿಲ್ಲ ಅಂತ ಎಲ್ಲರಿಗೂ ಅರ್ಥದ. ಆದರೆ ಬೆಳಗಾವಿ ಕರ್ನಾಟಕದ ಹಂಗೆ ಅನ್ನೋದು ಇತಿಹಾಸ ತುಂಬ ಗೊತ್ತಿದ್ದ ವಿಷಯ ಅದ. ಸೊನ್ನಲಿಗೇನು ಕರ್ನಾಟಕ ಭಾಗನ, ಆದರೆ ಇವತ್ತು ಬಿಟ್ಟು ಕೊಟ್ಟಿದ್ದೀವಿ. ಕಾಸರಗೋಡು ಕರ್ನಾಟಕದ ಭಾಗನ. ಕಿಂಗಿಯನ್ನರೈ ಹೆಸರು ಕೇಳಿರ್ಬೋದು ಎಲ್ಲರೂ. ಈಗ ಮರಿತರೋ ಯಾರಿಗೆ ಗೊತ್ತು, ನಾವು ಅದು ಕೇಳಿದ್ದೀವಿ. ಅವ್ರ ಹಾಡುಗಳನ್ನು ಸಹಿತ ಓದಿದ್ದೀವಿ. ಇವತ್ತು ಪಾಪ ಅವರು ಜೀವನದ ಕೊನೆ ಉಸಿರಿನ ಮುಂದೆ ಕರ್ನಾಟಕ ಸೇರಲಿ ಅಂದರು. ಬಂತ ಕಾಸರಗೋಡು ಬರೋದಿಲ್ಲ, ಬರೋದು ಇಲ್ಲ. ಹಾಗೆ ಬೆಳಗಾವಿನೂ ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಇರೋದು ಅದ್ರ ಎರಡು ಮಾತಿಲ್ಲ. ಬಳ್ಳಾರಿನ ಇವತ್ತು ದಿವಸದ ಆಂಧ್ರದವ್ರು ಕೇಳ್ತಾರೆ, ತೆಲಂಗಾಣ ನಂಬುದ್ರಿ ಅಂತ ಹೇಳ್ತಾರೆ. ಬಳ್ಳಾರಿಯಲ್ಲಿ ಹೋಗೋದಿಲ್ಲ, ಅದು ನಂಬಲೇನ. ಅದಾನಿ ನಂಬುದ್ರಪ್ಪ ಅಂತ ಅದಾನಿ ನಂಬುದಪ್ಪ ಅಂತ ಹೇಳ್ತೀವಿ. ಅದಾನಿ ದೂರ ನಮ್ಮದು ಅಂತ ಹೇಳ್ತೀವಿ, ಸಾಧ್ಯ ಇಲ್ಲ. ಇವೆಲ್ಲನೂ ನಾವು ಇವತ್ತು ಹೌದು ಅಲ್ಲಿ ಒಪ್ಕೋಬೇಕಾದ್ದು. ಇಲ್ಲಿ ಸಿಂಪಲ್ ರೆಸೊಲ್ಯೂಷನ್. ನಾಳೆ ಏನೋ ಒಂದು ಸ್ವಲ್ಪ ಕೋರ್ಟ್ನೊಳಗೆ ಅನುಕೂಲ ಬರ್ತಪ್ಪ ಅಂದ್ರೆ. ಈಗ ಏನಾಗ್ಯದಪ್ಪ ಅಂದರೆ 2005 ಅದು ವಿಜಯ್ ಮೋರೆ ಅಂತ ಕಾಂತ ಸಂದರ್ಭದಲ್ಲೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ, ಮಹಾರಾಷ್ಟ್ರದ ಭಾಗ ಬೆಳಗಾವಿ ಅಂತೇಳಿ. ಅದಕ್ಕೊಂದು ಪ್ರತಿರೋಧವಾಗಿ ಇದೊಂದಿರಲ್ಲಪ್ಪ ನಮ್ಮದು ಸೇಫ್ಟಿಗಾಗಿ ಅಂತ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕನ್ನಡ ಹೋರಾಟಗಾರರು. ಅದನ್ನು ಮಾಡಿಸ್ಕೊಡಿದ್ರೆ ಲಕ್ಷ ಹಾಕ್ಬೇಕು ವಿನಃ ಇನ್ನೂ ಡಿಸ್ಕಷನ್ ಮಾಡ್ತಾನೆ ನೋಡ್ತಾನೆ. ಎಷ್ಟು ವರ್ಷ ಹೇಳಿ ಅವರು ಶೆಟ್ಟರವರಾಗಲಿ ಇನ್ನುಳಿದವರಾಗಲಿ, ಸಂಜಯ್ ಪಾಟೀಲ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅರವಿಂದ್ ಪಾಟೀಲ್ ಇರ್ಬೋದು, ಇವತ್ತು ಅವರೆಲ್ಲರೂ ಇವತ್ತು ಉತ್ತರ ಹೊಡಬೇಕಾಗ್ಯದ. ಇದು ಕರ್ನಾಟಕದ ಭಾಗ ಅಂದಾಗ ದಿಟ್ಟವಾಗಿ ಧೈರ್ಯವಾಗಿ ಮಾತಾಡ್ಬೇಕು ಎಲ್ಲರೂ. ಹೌದಪ್ಪ ನಮ್ಮದು ಭಾಗ್ಯದ ಅಂತೇಳಿ ಬರೇ ಒಂದು ಸಭಾದಾಗ ಕೂತು ಮಾತಾಡಿ ಹೋದ್ರೆ ಅಲ್ಲ. ಈಗೇನು ರೆಸಲ್ಯೂಷನ್ ಪಾಸ್ ಮಾಡಿಸ್ಬೇಕಾಗಿತ್ತು. ಅದು ಪಾಸ್ ಮಾಡಿತ್ತಂದ್ರೆ ನಾಳೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ, ಅದ್ರ ಕೇಸ್ ಸ್ಟ್ಯಾಂಡ್ ಆಗುವುದಿಲ್ಲ. ಎಲ್ಲ ಗೊತ್ತದ, ಇಲ್ಲಂತಲ್ಲ. ಖಾತರಿಗೆ ನಮ್ಮ ವಕೀಲರು ಹೇಳಿದ್ದಾರೆ ಈಗ ಇಲ್ಲ ಅದು ಆಗುವುದಿಲ್ಲ, ಪಾರ್ಲಿಮೆಂಟ್ದಾಗ ಆಗಬೇಕಾಗ್ತದೆ, ಅದು ಕೋರ್ಟ್ ಡಿಸಿಷನ್ ಮಾಡಲಿಕ್ಕೆ ಬರೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಿರಲಿ. ಆದರೂ ಸಹಿತ ಮನುಷ್ಯ ಒಂದು ಎಲ್ಲೋ ಮೂಲೆಯಲ್ಲಿ ಭಯ. ಯಾಕಂದರೆ ಇತ್ತೀಚೆಗೆ ನಾವು ಈ ಒಂದು ನ್ಯಾಯಾಂಗದ ಒಂದು ಡಿಸಿಷನ್ಗಳು ನೋಡಿದಾಗ ನಾವೇನೋ ಅಂದ್ಕೊಂಡಿರ್ತೀವಿ, ಅದು ಏನೋ ಆಗ್ತಾ ಇರ್ತಾವ. ಹೀಗಾಗಿ ಆ ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಬಟ್ ಏನಪ್ಪ ಅಂದ್ರೆ ಸತ್ಯ ಸಮೀಪ ಬರ್ತಾ ಇಲ್ಲ ಅನ್ನೋದು ಕೆಲವೊಮ್ಮೆ ಅನ್ನಿಸ್ತದೆ ಎಲ್ಲರಿಗೂ. ಆ ದಿಶೆಯಲ್ಲೇ ಜಗದೀಶ್ ಶೆಟ್ಟರ್ ಅವರು ಡಿಸ್ಕಷನ್ ಮಾಡ್ತಾನೆ ಅನ್ನೋಕ್ಕಿಂತಲೂ ನಾವು ಮಾಡೇ ತಿರ್ತೀವಿ ರೀ, ಅವ್ರು ಸೈನ್ ಮಾಡ್ತಾರೆ ಅಂತ ಹೇಳಿಸ್ಬೇಕಾಗಿತ್ತು. ಹೇಳಿಲ್ಲ, ಉಳಿದವರು ಹೇಳಿಲ್ಲ. ಅವರಷ್ಟೇ ಅಲ್ಲ, ಅರವಿಂದ ನಮ್ಮ ಪಾಟೀಲ್ ಆಗಿರ್ಬೋದು, ಸಂಜಯ್ ಪಾಟೀಲ್ ಆಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ಕಾಲ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲರೂ ಆ ಭಾಗದ ಸುತ್ತಮುತ್ತ ಬರುತ್ತಿರುವಂಥ ಹೆಚ್ಚು ಕಡಿಮೆ ಎಲ್ಲ ಶಾಸಕರು ಹೌದಪ್ಪ ಇದು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಓಪನ್ ಆಗಿ ಹೇಳುವ ಸಾಹಸ ಮಾಡಿಲ್ಲ, ಮಾಡಿಸ್ಲಿಕ್ಕೂ ಹೊರಟಿಲ್ಲ. ಅಂದಾಗ ಈಗೇನಾಗಿದೆಪ್ಪ ಅಂದರೆ ಇದೆಲ್ಲ ವಿಶೇಷವಾಗಿ ಚರ್ಚೆ ವಿಷಯ ಆಗಲಿಕ್ಕೆ ರೀ. ಚರ್ಚೆ ವಿಷಯ ಇದಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಕರ್ನಾಟಕ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು
ಅದಕ್ಕೆ ನಮ್ಮ ಪಾರ್ಟಿಗಳು ಸಹಿತ ಕರ್ನಾಟಕದ ಪಾರ್ಟಿಗಳು ಅವ್ರು ರಾಷ್ಟ್ರೀಯ ಪಾರ್ಟಿಗಳು ಇರ್ಬೋದು ಆದರೆ ಕರ್ನಾಟಕದಲ್ಲಿದ್ದಾರೆ ಅವರು ಸಹಿತ ಒಂದು ವಿಪ್ ಹೊರಡಿಸಿ ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ರೆಸಲ್ಯೂಷನ್ ಒಂದು ನಿರ್ಣಯವನ್ನು ತಗೊಂಡ್ರೆ ನಿಶ್ಚಿತವಾಗಿಯೂ ಅದಕ್ಕೊಂದು ಬಲಾನು ಬರ್ತದೆ ಮತ್ತು ಅದು ನಿಜವಾಗಿಯೂ ಕರ್ನಾಟಕದ ಭಾಗನ ಸೊನ್ನಳ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು. ಅದಕ್ಕಾಗಿ ಇವತ್ತು ನಮ್ಮ ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಅನ್ನೋದನ್ನು ಉಳಿಸಬೇಕಾಗಿದೆ, ಅದು ಅನಿವಾರ್ಯ ಐತಿ ಅನ್ನೋದು ಮಾತನ್ನು ಇಟ್ಟುಕೊಂಡು ಜೊತೆಗೆ MESನ ಮೊದಲಿನ ಹಿಡಿತಲ್ಲಿಲ್ಲ ಮತ್ತು ಇವತ್ತು ಮರಾಠಿಗರು ನಮ್ಮ ಸಹೋದರ ಸಹೋದರಿಯಾಗಿ ಬದುಕ್ತಾ ಇದ್ದಾರೆ. ನಮ್ಮೊಂದಿಗೆ ಬಾಂಧವ್ಯ ಚೆನ್ನಾಗಿದ್ದಾವೆ. ನಾವು ಮರಾಠಿ ಮಾತಾಡ್ತೀವಿ, ಅವರು ಕನ್ನಡ ಮಾತಾಡ್ತಾರೆ. ಬಾರ್ಡರ್ ಮೇಲೆ ಎದುರು ಹಿಡಿಯುವಂಥದ್ದು ಅನ್ನೋದು ಮಾತನ್ನು ಮತ್ತು ಹೇಳ್ತಾ ಆದರೂ ನಮ್ಮ ಜಗದೀಶ್ ಶೆಟ್ಟರವರು ದಿಟ್ಟವಾಗಿ ಮಾತಾಡೋಕ್ಕಿಂತ ನಾಜೂಕೈನಂಗೆ ಮಾತಾಡಿದ್ದಾರೆ. ನಾಜೂಕಯ್ಯ ಇದರರ್ಥ ಇಷ್ಟ ಮೆತ್ತಗೆ ಮಾತಾಡೋದು, ಎರಡು ಕಡೆ ಓಡ್ಕೊಂಡು ಹೋಗುವಂಥ ಒಂದು ಮನೋಧನ ಇಟ್ಕೊಳ್ಳೋದು ಮತ್ತು ನಾವು ಭಾಷಾ ಸಮಸ್ಯೆ ಇಂಡಲ್ಜ್ ಆಗೋದಿಲ್ಲ, ಒಳಗೆ ಬರೋದಿಲ್ಲ ಅಂತ ಹೇಳೋದು ಹೇಳಿ ತಪ್ಪಿಸ್ಕೊಳ್ಳೋದು, ಮೈಗೆ ಎಣ್ಣೆ ಹಚ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಡ್ರಿ. S16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.